ನಮಸ್ಕಾರ. ಸಂಧ್ಯಾ ಪಾಕಶಾಲೆಗೆ ಮತ್ತೊಮ್ಮೆ ಸ್ವಾಗತ. ವಿಘ್ನ ವಿನಾಶಕ ಗಣಪತಿಗೆ ಪ್ರಿಯ ತಿನಿಸು ಮೋದಕ. ಇದನ್ನು ಮಾಡೋದು ಹೆಂಗೆ ಅಂತ ನೋಡೋಣ. ಮೊದಲಿಗೆ ಹೂರಣ ಮಾಡ್ಕೊಳ್ಳೋಣ. ಹೂರಣ ಮಾಡಲು ಒಂದು ಬಾಣಲೆಗೆ 1 ಕಪ್ ತೆಂಗಿನ ತುರಿ, 1 ಕಪ್ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗೋವರೆಗೆ ಸಣ್ಣ ಉರಿಯಲ್ಲಿ ಇದನ್ನು ತೊಳಸ್ತಾ ಇರಬೇಕು. ಬೆಲ್ಲ ಸಂಪೂರ್ಣ ಕರಗಬೇಕು. ಕರಗದ ಮೇಲೆ ಇದಕ್ಕೆ 2 ಟೀ ಸ್ಪೂನ್ ಎಳ್ಳು, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ತೊಳಸ್ಬೇಕು. ಬೆಂಕಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಕೈ ಬಿಡದೆ ಹುರಿತಾ ಇರಬೇಕು. ನಾವು ಹಾಕಿದ ಎಲ್ಲ ಸಾಮಗ್ರಿಗಳು ಒಟ್ಟು ಸೇರಿ ಒಂದು ಮುದ್ದೆ ಥರ ಆಗುತ್ತೆ. ಮುದ್ದೆ ಥರ ಆಗೋ ತನಕನೂ ಹುರಿತಾನೆ ಇರಬೇಕು. ಈಗ ಮುದ್ದೆ ಥರ ಆಗಿದೆ ನೋಡಿ. ಈಗ ಬೆಂಕಿಯನ್ನು ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಗಕ್ಕೆ ಬಿಡೋಣ. ಈಗ ಕಣಿಕೆ ಮಾಡಲು ಒಂದು ತಪ್ಪಲೆಗೆ 2 ದೊಡ್ಡ ಸೌಟ್ ಗೋಧಿ ಹಿಟ್ಟು ಹಾಕ್ಕೊಂಡು 1/4 ಟೀ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇದಕ್ಕೆ ಉಪ್ಪು ಹಾಕಲ್ಲ. ಉಪ್ಪು ಹಾಕ್ದೇನೆ ಕಣಿಕೆ ಮಾಡಿಟ್ಕೋಬೇಕು. ಈಗ ಕಣಿಕೆ ರೆಡಿಯಾಗಿದೆ. ಇದನ್ನ ಚಪಾತಿ ಥರ ಲಟ್ಸ್ಕೊಬೇಕು. ಚಪಾತಿ ಎಷ್ಟು ದೊಡ್ಡಕ್ಕೆ ಲಟ್ಸ್ತೀವೋ ಅಷ್ಟು ದೊಡ್ಡಕ್ಕೆ ಎಲ್ಲ ಕಣಿಕೆಗಳನ್ನು ಲಟ್ಸಿ ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಲಟ್ಸ್ ಆಗಿದೆ. ಇದನ್ನ ಶಂಕರಪಾಳೆ ಥರ ಕಟ್ ಮಾಡ್ಕೋಬೇಕು. ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ಈ ಪೀಸಿಗೆ ಹೂರಣ ತುಂಬಬೇಕು. ಹೂರಣ ತುಂಬಾದ್ಮೇಲೆ ಎಕ್ಸ್ಟ್ರಾ ಇರೋ ಅಂಥ ಕಣಿಕೆನ ಕಟ್ ಮಾಡಿ ತೆಗಿಬಾರ್ದು. ಅದಕ್ಕೆ ಆದಷ್ಟು ಸಣ್ಣ ಶಂಕರಪಾಳೆ ಥರ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಟ್ಟಿಗೆ ಕರಿಯೋಣ. ಹೀಗೆ ಎಲ್ಲ ಕಣಿಕೆಯನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಕಣಿಕೆಗೆ ಹೂರಣ ತುಂಬಿಟ್ಕೊಳ್ಳೋಣ. ವಿಡಿಯೋದಲ್ಲಿ ತೋರಿಸಿದ ಹಾಗೆ ಅದರೊಳಗೆ ಹೂರಣ ತುಂಬಿ ಕಣಿಕೆನ ಚೂಪಿಗೆ ಮಾಡಿ ಮುಚ್ಚಬೇಕು. ಈಗ ಹೂರಣ ತುಂಬಿದ ಮೇಲೆ ಕಣಿಕೆ ಎಕ್ಸ್ಟ್ರಾ ಇದ್ದರೆ ಅದನ್ನು ಕಟ್ ಮಾಡಿ ತೆಗಿಬಾರ್ದು. ಅದಕ್ಕೆ ನಾವು ಕಣಿಕೆನ ಲಟ್ಸುವಾಗ ಶಂಕರಪಾಳೆ ಶೇಪಲ್ಲಿ ಲಟ್ಸುವಾಗ ಅದನ್ನು ಚಿಕ್ಕದ ಶಂಕರಪಾಳೆ ಸೈಜಲ್ಲಿ ಲಟ್ಸ್ಕೊಂಡ್ರೆ ಅದನ್ನು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಯೋ ಅವಶ್ಯಕತೆ ಇರೋದಿಲ್ಲ. ಹೀಗೆ ಎಲ್ಲ ಮೋದಕನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದೇ ಸೈಜ್ನಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಮಾಡಾದ್ಮೇಲೆ ಒಟ್ಟಿಗೆ ಕರಿಯೋಣ. ಹೂರಣ ಎಲ್ಲ ಮುಗಿದ್ಮೇಲೆ ಒಲೆ ಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಕಾಯಕ್ಕೆ ಇಟ್ಕೋಬೇಕು. ನಾವು ಯಾವ್ದು ಬೇಕಾದ್ರೂ ತೊಗೋಬೋದು. ತುಪ್ಪದಲ್ಲಿ ಕರೆದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮೋದಕ. ಎಣ್ಣೆ ಕಾದ ಮೇಲೆ ಒಂದೊಂದಾಗಿ ಮೋದಕವನ್ನು ಎಣ್ಣೆಗೆ ಹಾಕಿ ಹೊಂಬಣ್ಣ ಬರೋ ತನಕ ಕರಿಬೇಕು. ಹೀಗೆ ಮೋದಕವನ್ನು ಗರಿಯಾಗಿ ಕರಿದು ಎತ್ತಿಟ್ಕೊಂಡ್ರೆ 1 ತಿಂಗಳ ತನಕ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ನಾವು ಅದನ್ನು ಮಾಡಿ ಎತ್ತಿಟ್ಕೊಂಡು 1 ತಿಂಗಳ ತನಕ ಉಪಯೋಗಿಸ್ಬೋದು. ಮೋದಕ ಕರೆದು ರೆಡಿಯಾಗಿದೆ. 38 ಮೋದಕ ರೆಡಿಯಾಗಿದೆ. ಈ ಮೋದಕ ಮಾಡೋದನ್ನು ಸುಲಭವಾಗಿ ಸುಂದರವಾಗಿ ಹೇಳಿ ಮತ್ತು ತೋರಿಸಿಕೊಟ್ಟ ಪ್ರತಿಮಕ್ಕನಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.